ಇನ್ನು ಅಡ್ಡ ಮತದಾನದ ಆಘಾತದಿಂದ ಬಿಜೆಪಿ ಇನ್ನೂ ಹೊರಬಂದಿಲ್ಲ. ಯಾರು ಪಕ್ಷಕ್ಕೆ ದ್ರೋಹ ಬಗೆದಿದ್ದಾರೆ ಅಂತ ಪತ್ತೆ ಹಚ್ಚೋದಕ್ಕೆ ಬಿಜೆಪಿ ನಾಯಕರುಗಳು ಈಗಲೂ ಕೂಡ ಪ್ರಯತ್ನ ಮುಂದುವರಿಸ್ತಾ ಇದ್ದಾರೆ. ಸಿಟಿ ರವಿ ಅವರ ಸಮಿತಿ ಕೊಟ್ಟಿರುವಂತ ವರದಿಯಲ್ಲಿ ಯಾವ ಶಾಸಕರ ಹೆಸರಿದೆ ಅನ್ನೋ ಕುತೂಹಲವೂ ಇದೆ. ವಿಜಯೇಂದ್ರಗೆ ಅಡ್ಡ ಮತದಾನ ವರದಿ ಸಲ್ಲಿಸಿದ ಸಿಟಿ ರವಿ. ಬಿಜೆಪಿಯ 1 ಮತ ಸಿಂಧು, 4ರಿಂದ ಅಡ್ಡ ಮತದಾನ. ಬೆಳಗಾವಿಯ ಹಿರಿಯ ಶಾಸಕನಿಂದಲೇ ನಡೀತಾ ಅಡ್ಡತಂತ್ರ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಕಮಲ ಪಾಳೆಯವನ್ನೇ ನಡುಗಿಸ್ಬಿಟ್ಟಿದೆ. ಒಬ್ಬರಲ್ಲ ಇಬ್ಬರಲ್ಲ 4 ಬಿಜೆಪಿ ಶಾಸಕರೇ ಉಲ್ಟಾ ಹೊಡೆದಿರೋದು ರಾಜ್ಯ ನಾಯಕರು ಮಾತ್ರ ಅಲ್ಲ, ಹೈಕಮಾಂಡ್ ಕೂಡ ತಲೆ ಕೆಡಿಸಿಕೊಳ್ಳುವಂತೆ ಮಾಡಿದೆ. ರಾಜ್ಯ ಬಿಜೆಪಿಯ ಪ್ರಮುಖ ನಾಯಕರ ಪಟ್ಟವನ್ನೇ ಅಲುಗಾಡಿಸ್ತಾ ಇದೆ. ಅಡ್ಡ ಮತದಾನ ಯಾರಿಂದ ಆಗಿತ್ತು, ಹೇಗಾಗಿತ್ತು ಅನ್ನೋದರ ಬಗ್ಗೆ ಸಿಟಿ ರವಿ ನೇತೃತ್ವದ ಸಮಿತಿ ಸಿದ್ಧಪಡಿಸಿರುವ ವರದಿಯನ್ನ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರಿಗೆ ಒಪ್ಪಿಸಲಾಗಿದೆ. ಮಲ್ಲೇಶ್ವರಂನ ಬಿಜೆಪಿ ರಾಜ್ಯ ಕಚೇರಿಯಲ್ಲಿ ಸತ್ಯಶೋಧನಾ ಸಮಿತಿ ವರದಿಯನ್ನ ಸಲ್ಲಿಸಿದೆ. 4 ದಿನ ಆಂತರಿಕ ತನಿಖೆ ನಡೆಸಿದ ಸಿಟಿ ರವಿ ನೇತೃತ್ವದ ಸಮಿತಿ ವರದಿಯನ್ನ ಸಲ್ಲಿಸಿದೆ. ಮುಚ್ಚಿದ ಲಕೋಟೆಯಲ್ಲಿ ಒಟ್ಟು 3 ಪುಟಗಳ ವರದಿಯನ್ನ ಸಲ್ಲಿಕೆ ಮಾಡಲಾಗಿದ್ದು, ಮೈತ್ರಿ ಪಕ್ಷಗಳ ಒಟ್ಟು 12 ಶಾಸಕರಿಂದ ಅಡ್ಡ ಮತದಾನ ಆಗಿದೆ ಅಂತ ಉಲ್ಲೇಖಿಸಲಾಗಿದೆ. ಇನ್ನು ಬಿಜೆಪಿಯ 1 ಅಸಿಂಧು ಮತ ಸೇರಿ 4ರಿಂದ ಅಡ್ಡ ಮತದಾನ ಆಗಿದೆ. ಉಳಿದಂತೆ ಜೆಡಿಎಸ್ ಪಕ್ಷದ ಶಾಸಕರಿಂದಲೂ ಅಡ್ಡ ಮತ ಆಗಿದೆ ಅಂತ ಸಲ್ಲಿಸಲಾಗಿರುವಂತಹ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದ್ದು, ಯಾವುದೇ ಶಾಸಕರ ಹೆಸರನ್ನ ಉಲ್ಲೇಖಿಸಿಲ್ಲ. ಅಡ್ಡ ಮತಗಳ ಸಂಖ್ಯೆ ಮಾತ್ರ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದ್ದು, ಅನುಮಾನ ಇರೋ ಶಾಸಕರ ಮೇಲೆ ತೀವ್ರ ನಿಗಾ ಇಡುವಂತೆ ಸಮಿತಿ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ. ವರದಿ ಸಲ್ಲಿಕೆ ಬಳಿಕ ಮಾತನಾಡಿದ ಸಿಟಿ ರವಿ, ಬಿಜೆಪಿ ಜೆಡಿಎಸ್ ಸೇರಿ ಒಟ್ಟು 12 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. 1 ಅಸಿಂಧು ಆಗಿದೆ. ಅನೈತಿಕವಾಗಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿ ನಡೆ ಅಂತ ಕಿಡಿಕಾರಿದ್ದಾರೆ. ಆಂತರಿಕವಾಗಿ ತನಿಖೆ ನಡೆಸಿ ವರದಿಯನ್ನು ಕೊಡಿ ಅಂತ ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದರು. ಅದರಂತೆ 3 ಕುಳಿತು ಪರಸ್ಪರ ಚರ್ಚೆ ಮಾಡಿ 3 ಸಹಮತವಾಗಿರ್ತಕ್ಕಂಥ ಅಂಶಗಳನ್ನಷ್ಟೇ ವರದಿಯಲ್ಲಿ ಉಲ್ಲೇಖ ಮಾಡಿ ನಾವು ವರದಿಯನ್ನು ಇವತ್ತು ರಾಜ್ಯಾಧ್ಯಕ್ಷರಿಗೆ ತಲುಪಿಸೋ ಕೆಲಸ ಮಾಡಿದ್ದೇವೆ. ಪರಿಷತ್ ಮತದಾನ ಮಾಡುವ ಬಗ್ಗೆ ಬಿಜೆಪಿ ಹಿರಿಯ ನಾಯಕರು ಮಹತ್ವದ ಸಲಹೆಯನ್ನ ಕೊಟ್ಟಿದ್ದರು. ಈ ಹಿಂದೆ ಮತದಾನದ ವೇಳೆ ಶಾಸಕರುಗಳಿಗೆ ವಿನೂತನ ಕೋಡ್ ವರ್ಡ್ ಅನ್ನ ಕೊಡಲಾಗಿತ್ತು. ಹೀಗೆಯೇ ಎಲ್ಲ ಶಾಸಕರಿಗೆ ಕೋಡ್ ವರ್ಡ್ ಕೊಡೋದಕ್ಕೆ ಸಲಹೆಯನ್ನ ನೀಡಿದ್ದರು. ಈ ಹಿಂದೆ ಚುನಾವಣೆಗೆ ಪ್ರತ್ಯೇಕ ಫಾರ್ಮ್ಯಾಟ್ ಮಾಡಿದ್ದರು. ಇದರಂತೆ ಇಂಥವರಿಗೆ ಮತ ಹಾಕೋದಕ್ಕೆ ಕೋಡ್ ರೆಡಿ ಮಾಡ್ತಾ ಇದ್ರು. ಆದ್ರೆ ಬಿಜೆಪಿ ನಾಯಕರು ಇದನ್ನ ಕಡೆಗಣಿಸಿರುವ ಆರೋಪ ಕೇಳಿಬಂದಿದೆ. ಪರಿಸ್ಥಿತಿಯನ್ನ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಅಲ್ಲದೆ ಬಿಜೆಪಿ ಶಾಸಕರುಗಳ ಸಂಖ್ಯೆ ಕಡಿಮೆ ಇದ್ರು ರೆಸಾರ್ಟ್ಗೆ ಕರೆದೊಯ್ಯುವ ಪ್ಲಾನ್ ಮಾಡಿಲ್ಲ. ಮತದಾನದಂದು ಬೆಳಗ್ಗೆ ವಿಪ್ ಜಾರಿ ಮಾಡಿದ್ದಾರೆ. ಗೆಲುವಿಗೆ 28 ಮತ ಅಗತ್ಯ ಇದ್ರು 30 ಮತಗಳನ್ನ ಹಾಕಿಸಿದ್ದಾರೆ. 29 ಮತ ಹಾಕಿದ್ರು ಪರವಾಗಿಲ್ಲ, ಆದ್ರೆ 30 ಮತ ಹಾಕಿಸಿದ ಕಾರಣದಿಂದ ಎನ್ಡಿಎ ಅಭ್ಯರ್ಥಿ ಗೆಲುವಿಗೆ ಮತಗಳ ಕೊರತೆಯಾಗಿತ್ತು ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಅಡ್ಡ ಮತದಾನದ ಬಗ್ಗೆ ವರದಿ ಸಲ್ಲಿಕೆ ಆಗ್ತಾ ಇದ್ದ ಹಾಗೆ ಬೆಳಗಾವಿ ಮೂಲದ ಹಿರಿಯ ಬಿಜೆಪಿ ಶಾಸಕನತ್ತನೇ ಸಂಶಯದ ಬಾಣ ನೆಟ್ಟಿದೆ. ಬೆಳಗಾವಿಯ ಹಿರಿಯ ಶಾಸಕನಿಂದಲೇ ಅಡ್ಡ ಮತದಾನ ನಡೆದಿದೆ ಅಂತ ಬಿಜೆಪಿ ಸಮಿತಿ ಸಭೆಯಲ್ಲೂ ಚರ್ಚೆ ನಡೆದಿದೆ. ಹೀಗಾಗಿ ಅಡ್ಡ ಮತದಾನ ವಿಚಾರವಾಗಿ ಹೈಕಮಾಂಡ್ ನಾಯಕರು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿರುವ ಬಿಜೆಪಿ ನಾಯಕರು, ಹೈಕಮಾಂಡ್ ನಾಯಕರು ಶೀಘ್ರ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳುತ್ತಾರೆ ಅಂತ ಹೇಳ್ತಿದ್ದಾರೆ. ಈಗಾಗಲೇ ವರಿಷ್ಠರ ಗಮನಕ್ಕೆ ಬಂದಿದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಷ್ಟ್ರದ ನಮ್ಮ ನಾಯಕರು ಇದನ್ನು ಸೀರಿಯಸ್ ಆಗಿ ಗಮನಿಸಿದ್ದಾರೆ. ಸಾಧಕ ಬಾಧಕಗಳನ್ನು ಎಲ್ಲವನ್ನು ಕೂಡ ಇದು ಮಾಡಿದ್ದಾರೆ. ಸಿಟಿ ರವಿ ಅವರೇನೋ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಇಲ್ಲೋ ನಂಗೆ ಗೊತ್ತಿಲ್ಲ. ಒಂದು ನಮ್ಮ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಮತ್ತು ಪಕ್ಷ ತುಂಬ ತೀಕ್ಷ್ಣವಾಗಿ ತೆಗೆದುಕೊಂಡಿದೆ. ಅದು ಯಾವ ರೀತಿ ಕ್ರಮ ತಗೊಳ್ಳೋದು ಬಿಡೋದು ಅಲ್ಲೂ ಈಗಾಗಲೇ ಅವರು ಚಿಂತನೆ ಮಾಡಿದ್ದಾರೆ. ಅದೇನು ಮಾಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಾಕಿರುವಂಥ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಬಿವೈ ವಿಜಯೇಂದ್ರ ಅವರು ಇದಕ್ಕೆ ಯಾರ್ಯಾರು ವೋಟ್ ಹಾಕಿಲ್ಲ ಅನ್ನುವಂಥದ್ದನ್ನು ಇತ್ಯರ್ಥ ಮಾಡ್ಕೊಳ್ಳೋದ್ರ ಸಲುವಾಗಿ ಒಂದು ರೋಷಾವೇಶವಾಗಿ ಒಂದು ಎಮೋಷನಲ್ ಆಗಿ ಅವರು ಎಲ್ಲರೂ ಅಲ್ಲಿ ಹೋಗಿ ಧರ್ಮಸ್ಥಳದಲ್ಲಿ ಆನೆ ಪ್ರಮಾಣ ಮಾಡೋಣ ಅನ್ನುವಂಥದ್ದನ್ನು ಹೇಳಿರುವಂಥದ್ದು ಹಳೆಯ ವಿಚಾರ. ನೋಡಿ, ಇದು ಇಂಟರ್ನಲ್ ಒಂದು ಆಂತರಿಕವಾದಂಥ ವರದಿ. ಈ ವರದಿ ಪಕ್ಷದ ಚೌಕಟ್ಟಿನಲ್ಲಿರುತ್ತೋ ಹೊರತು ಬಹಿರಂಗಪಡಿಸುವಂಥ ವರದಿ ಅಲ್ಲ. ಇದ್ರ ಬಗ್ಗೆ ರಾಷ್ಟ್ರೀಯ ನಾಯಕರಿಗೆ, ರಾಷ್ಟ್ರೀಯ ಅಧ್ಯಕ್ಷರಿಗೆ ತಿಳಿಸುವಂತದ್ದಾಗುತ್ತೆ. ಅಡ್ಡ ಮತದಾನದ ವರದಿ ಸದ್ಯ ರಾಜ್ಯ ನಾಯಕರ ಕೈ ಸೇರಿದೆ. ಅಡ್ಡ ಮತದಾನ ಯಾರು ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಲಿರುವ ಹೈಕಮಾಂಡ್ ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳೋ ಸಾಧ್ಯತೆಯೂ ಇದೆ. ಬ್ಯೂರೋ ರಿಪೋರ್ಟ್, TV9.